Hello, my dear students. In this class, we are discussing one more thing, that is the electronic banking or e-banking or internet banking. Electronic banking means e-banking. It is also known as internet banking. First of all, we are trying to know the meaning of the internet banking. Internet banking it is nothing but through the internet facilities. All the or the majority of the transactions of the banking institution is taken place. That is known as the e-banking or internet banking. Internet banking is nothing but through the internet, the banking activities are taken place. That is known as internet bank. It is one of the important recent innovation taken place in the banking institution. Because of the internet banking, it is very useful to the people as well as the banker in different ways. ಅಂತರ್ಜಾಲ ಬ್ಯಾಂಕುಗಳು ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ನಾವು ಇದನ್ನು ಹೇಳ್ತೇವೆ. ಅಂತರ್ಜಾಲ ಬ್ಯಾಂಕುಗಳು ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ. ಎಲೆಕ್ಟ್ರಾನಿಕ್ ಬ್ಯಾಂಕ್ ಇ ಬ್ಯಾಂಕಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಹೇಳಿದರೆ ಅಥವಾ ಅಂತರ್ಜಾಲ ಬ್ಯಾಂಕುಗಳು ಅಂತ ಹೇಳಿದರೆ ಬ್ಯಾಂಕುಗಳ ಬಹುತೇಕ ಚಟುವಟಿಕೆಗಳನ್ನು ಅಂತರ್ಜಾಲದ ಮೂಲಕ ಅಥವಾ ಇಂಟರ್ನೆಟ್ನ ಮೂಲಕ ನಡೆಸುವಂಥದ್ದು. ಬ್ಯಾಂಕಿನ ಬಹುತೇಕ ಚಟುವಟಿಕೆಗಳು ಅಂದರೆ ಬ್ಯಾಂಕಿನ ಆರ್ಥಿಕ ವ್ಯವಹಾರಗಳನ್ನು ಈ ಒಂದು ಅಂತರ್ಜಾಲದ ಮೂಲಕ ನಾವು ನಡೆಸುವಂಥದ್ದು. ಇದಕ್ಕೆ ನಾವು ಇ ಬ್ಯಾಂಕಿಂಗ್ ಅಂತ ಹೇಳ್ತೇವೆ ಅಥವಾ ಅಂತರ್ಜಾಲ ಬ್ಯಾಂಕು ಅಂತ ನಾವು ಕರಿತೇವೆ. ಅಂತರ್ಜಾಲ ಬ್ಯಾಂಕು ಅಂತ ಹೇಳ್ತೇವೆ. ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಹಳಷ್ಟು ಸುಧಾರಣೆಗಳಾಗಿವೆ. ಈ ಸುಧಾರಣೆಗಳನ್ನು ಬ್ಯಾಂಕಿಂಗ್ ಕ್ಷೇತ್ರವೂ ಕೂಡ ಅಳವಡಿಸ್ಕೊಳ್ತಾ ಇದೆ. ಅಂತಹ ಒಂದು ಅಳವಡಿಕೆಯ ಪ್ರಯತ್ನ ಈ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಇವತ್ತು ಬ್ಯಾಂಕುಗಳ ಬಹುತೇಕ ವ್ಯವಹಾರಗಳು ಹಣದ ವರ್ಗಾವಣೆ ಅಥವಾ ಹಣವನ್ನು ಪಡೆದುಕೊಳ್ಳುವಂಥದ್ದು, ಠೇವಣಿಗಳನ್ನು ಸ್ವೀಕರಿಸುವಂಥದ್ದು, ಹಾಗೆ ಸಾಲ ನೀಡಿಕೆ ಇವೆಲ್ಲವೂ ಕೂಡ ಈ ಬ್ಯಾಂಕುಗಳಲ್ಲಿ ಈ ಅಂತರ್ಜಾಲದ ಮೂಲಕವೇ ಆಗ್ತಾಯಿದೆ. ಇದನ್ನು ನಾವು ಅಂತರ್ಜಾಲ ಬ್ಯಾಂಕು ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ನಾವು ಕರಿತೇವೆ. ಇಟ್ ಈಸ್ ವೆರಿ ಪಾಪ್ಯುಲರ್ ಇನ್ ದಿ ರೀಸೆಂಟ್ ಇಯರ್. ಇದು ಭಾಳ ಇವತ್ತು ಜನಪ್ರಿಯವಾದಂತಹ ಒಂದು ವ್ಯವಸ್ಥೆಯಾಗಿ ನಮ್ಮ ಮುಂದೆ ಎದ್ದು ಕಾಣ್ತಾ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದಿ ವಾಟ್ ಆರ್ ದಿ ಸರ್ವೀಸಸ್ ಆರ್ ಕಮಿಂಗ್ ಅಂಡರ್ ದಿ ಪರ್ವ್ಯೂ ಆಫ್ ದಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಅಂದರೆ ಯಾವ್ಯಾವ ಸೇವೆಗಳು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆಯ ವ್ಯಾಪ್ತಿಗೆ ಬರ್ತವೆ ಅಂತ ನಾವೀಗ ನೋಡಬೇಕಾಗತ್ತೆ. The first and foremost one is the customer may request for checkbook without visiting the bank. For the sake of obtaining the checkbook, a request is to be submitted to the banker through the internet. That is possible under the electronic banking system. For the sake of their transaction of money, each and every customer who requires the checkbooks are obtained through the internet banking. That is one of the important service available under the internet banking service. ಈ ಅಂತರ್ಜಾಲ ಬ್ಯಾಂಕುಗಳಲ್ಲಿ ಸಿಗುವ ಸೌಲಭ್ಯಗಳು ಯಾವುದು, ಯಾವ ಸೇವೆಗಳು ಸಿಗ್ತಾ ಇವೆ ಎನ್ನುವುದರ ಬಗ್ಗೆ ನಾವೀಗ ನೋಡ್ತಾ ಹೋಗಬೇಕು. ಮೊದಲ ಸೇವೆ ಯಾವುದು ಅಂತ ಹೇಳಿದರೆ, ಪಾಸ್ ಪುಸ್ತಕಗಳಿಗೆ ಸಂಬಂಧಪಟ್ಟ ಬ್ಯಾಂಕುಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಈ ಅಂತರ್ಜಾಲ ಬ್ಯಾಂಕಿನಲ್ಲಿ ಅವಕಾಶ ಇದೆ. ನಾವು ಚೆಕ್ ಬುಕ್ಕನ್ನು ಪಡ್ಕೊಳ್ಳಿಕ್ಕೆ ಚೆಕ್ಕುಗಳ ಮೂಲಕ ಹಣವನ್ನು ಇವತ್ತು ನಾವು ವರ್ಗಾವಣೆ ಮಾಡ್ತೀವಿ. ಚೆಕ್ಕುಗಳ ಮೂಲಕ ಹಣವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಅಂತಹ ಚೆಕ್ ಬುಕ್ಗಳನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಗ್ರಾಹಕನೂ ಕೂಡ ಅಂತರ್ಜಾಲ ಬ್ಯಾಂಕಿನ ಮೂಲಕ ಮನವಿ ಸಲ್ಲಿಸ್ಬೋದು. ಇದು ಪ್ರಮುಖವಾದ ಒಂದು ಸೇವೆ. ದ ಸೆಕೆಂಡ್ ಒನ್ ಈಸ್ the observation of the accounts online. They try to they look after their accounts, the balance etc. It is also possible under the internet banking system. Under the internet banking system or electronic banking system, the observation of account online, the account details also obtained under the internet banking system. That is one of the important service. ತನ್ನ ಖಾತೆಯ ವಿವರಗಳನ್ನು
ನೋಡಿಕೊಳ್ಳಿಕ್ಕೆ ಅಂತರ್ಜಾಲ ಬ್ಯಾಂಕು ನಮಗೆ ಸಹಕಾರಿಯಾಗಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸರ್ವಿಸ್ ಪ್ರೊವೈಡೆಡ್ ಅಂಡರ್ ದಿ ಇಂಟರ್ನೆಟ್ ಬ್ಯಾಂಕ್. The next important service is the notify the change of address if any problems, any difficulties, any problems arising in their account. They try to address it to the concerned parties with the help of the internet banking. That is also possible. ತನ್ನ ಖಾತೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರಲಿಕ್ಕೆ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ಸಹಕಾರಿಯಾಗಿದೆ, ಅಥವಾ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತರ್ಜಾಲ ಬ್ಯಾಂಕ್ ವ್ಯವಸ್ಥೆ ಸಹಕಾರಿ ಆಗಿರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್ ಅವೈಲೇಬಲ್ ಅಂಡರ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವೀಸ್, ದಟ್ ಈಸ್ ದಿ ಸೆಂಡಿಂಗ್ ದಿ ಡಿಮಾಂಡ್ ಡ್ರಾಫ್ಟ್ ಫ್ರಮ್ ಒನ್ ಪ್ಲೇಸ್ ಟು another place. That is possible. With the help of the internet banking, the sending the demand draft is also possible. The demand draft is one of the important instrument used in the banking institution. It is transfer from one person to another person to the internet bank. That is also possible. ಈಗ ಬೇಡಿಕೆಯ ಹುಂಡಿಗಳನ್ನು, ಡಿಮಾಂಡ್ ಡ್ರಾಫ್ಟ್ ಅಂದರೆ ಕನ್ನಡದಲ್ಲಿ ಬೇಡಿಕೆಯ ಹುಂಡಿಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಖಾತೆಗೆ ಆತ ಇಂಟರ್ನೆಟ್ ಬ್ಯಾಂಕ್, ಅಂತರ್ಜಾಲ ಬ್ಯಾಂಕ್ಗಳ ಮೂಲಕ ಕಳಿಸಬಹುದು. ಇದು ಪ್ರಮುಖವಾದಂಥ ಒಂದು ಪ್ರಮುಖವಾದ ಸೇವೆ. ಇನ್ನೊಂದು ಪ್ರಮುಖವಾದ ಸೇವೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್, ದಟ್ ಈಸ್ ದಿ ಟ್ರಾನ್ಸ್ಫರಿಂಗ್ ದಿ ಮನಿ ಫ್ರಮ್ ಒನ್ ಅಕೌಂಟ್ ಟು ಎನದರ್ ಅಕೌಂಟ್. ದ ಟ್ರಾನ್ಸ್ಫರ್ ದಿ ಮನಿ ಫ್ರಮ್ ಒನ್ ಅಕೌಂಟ್ ಟು ಎನದರ್ ಅಕೌಂಟ್. ದಟ್ ಈಸ್ ಆಲ್ಸೋ ಪಾಸಿಬಲ್ ಇನ್ ದಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸಿಸ್ಟಮ್. Under the internet banking system, the transfer of money from one account to another account. ಅಂದರೆ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಹಣವನ್ನು ವರ್ಗಾಯಿಸಲಿಕ್ಕೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ನಮಗೆ ಸಹಕಾರಿಯಾಗಿದೆ. ಇದು ಪ್ರಮುಖವಾದಂಥ ಒಂದು ಸೇವೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್, ದಟ್ ಈಸ್ ದಿ ಅಬ್ಸರ್ವೇಷನ್ ಆಫ್ ಡೀಟೇಲ್ಸ್ ಆಫ್ ಟ್ರಾನ್ಸಾಕ್ಷನ್ ಪರ್ಟೈನಿಂಗ್ ಟು ದೇರ್ ಪ್ರೀವಿಯಸ್ ಮಂತ್ಸ್. Under the internet banking service, each and every customer, they know what are the transactions that are taken place in the previous days, previous months. That is also possible in the internet bank. ಅಂತರ್ಜಾಲ ಬ್ಯಾಂಕ್ಗಳಲ್ಲಿ ಸಿಗುವಂಥ ಮತ್ತೊಂದು ಸೌಲಭ್ಯ ಅಂತ ಹೇಳಿದ್ರೆ, ತನ್ನ ಖಾತೆಯಲ್ಲಿ ಆದಂತಹ ಹಣದ ವರ್ಗಾವಣೆಯ ಬಗ್ಗೆ, ಹಿಂದಿನ ದಿನಗಳಲ್ಲಿ ಆದಂಥ ಹಣದ ವರ್ಗಾವಣೆಯ ಬಗ್ಗೆ ಅಂತರ್ಜಾಲ ಬ್ಯಾಂಕಿನಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ. ಅಂತರ್ಜಾಲ ಬ್ಯಾಂಕುಗಳ ಮೂಲಕ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಇದು ಪ್ರಮುಖವಾದಂಥ ಒಂದು ಸೇವೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್, ದಟ್ ಈಸ್ ದಿ ಅಪ್ಡೇಟಿಂಗ್ ದಿ ರೇಟ್ಸ್ ಆಫ್ ಫಾರಿನ್ ಕರೆನ್ಸಿ. ಟು ಅಂಡರ್ಸ್ಟ್ಯಾಂಡ್, to update the rates of the foreign currency, that is available under the internet banking services. People who involving in the trade and commerce, especially foreign trade, they must know the rates of foreign exchange. It is also possible under the internet banking service. ಅಂತರ್ಜಾಲ ಬ್ಯಾಂಕಿನ ನಲ್ಲಿ ಸಿಗುವಂಥ ಮತ್ತೊಂದು ಸೇವೆ ಅಂತ ಹೇಳಿದ್ರೆ, ವಿದೇಶಿ ವಿನಿಮಯ ದರವನ್ನು ಅರ್ಥ ಮಾಡಿಕೊಳ್ಬೋದು. ವಿದೇಶಿ ವ್ಯಾಪಾರದಲ್ಲಿ ಯಾರು ತೊಡಗಿರ್ತಾರೆ ಅವರಿಗೆ ವಿದೇಶಿ ವಿನಿಮಯದ ಬಗ್ಗೆ ಮಾಹಿತಿ ಅಗತ್ಯವಾಗಿ ಬೇಕಾಗುತ್ತೆ. ಅದನ್ನು ಪಡ್ಕೊಳ್ಳಿಕ್ಕೆ ಇಂಟರ್ನೆಟ್ ಬ್ಯಾಂಕ್ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್, ದಟ್ ಈಸ್ ದಿ ರಿಕ್ವೆಸ್ಟಿಂಗ್ ಬೈ ಆನ್ಲೈನ್ ಫಾರ್ ಸ್ಟಾಪೇಜ್ ಆಫ್ ಪೇಮೆಂಟ್. ದ ಸ್ಟಾಪೇಜ್ ಆಫ್ ಪೇಮೆಂಟ್, ಇಫ್ ಎನಿ, ಇಟ್ ಈಸ್ ಆಲ್ಸೋ ಪಾಸಿಬಲ್ ವಿತ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವೀಸ್. ಅಂದರೆ ಹಣವನ್ನು ಯಾರೋ ಒಬ್ಬರ ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ ಆದೇಶ ಕೊಟ್ಟಿರ್ತಾರೆ, ಅದರಲ್ಲಿ ಏನಾದರೂ ಒಂದಿಷ್ಟು ತೊಂದರೆಗಳಾಗಿರುತ್ತೆ, ನಿಲ್ಲಿಸಬೇಕಾದಂಥ ಪ್ರಮೇಯ ಬಂದಾಗ ಅದನ್ನು ಸ್ಟಾಪೇಜ್ ಮಾಡಲಿಕ್ಕೂ ಕೂಡ ನಾವು ಇಂಟರ್ನೆಟ್ ಬ್ಯಾಂಕಿನ ಮೂಲಕವೇ ಕ್ರಮ ಕೈಗೊಳ್ಬೋದು. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸರ್ವೀಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವೀಸ್, ದಟ್ ಈಸ್ ದಿ ಪ್ರೊವೈಡಿಂಗ್ ದಿ information about the ATM card and etc. Providing the information in connection with the ATM card, debit card, etc. That is also available in the internet bank. ಅಂತರ್ಜಾಲ ಬ್ಯಾಂಕಿನ ಮೂಲಕ ATM ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅವುಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ದೀಸ್ ಆರ್ ದಿ ವೇರಿಯಸ್ ಫೆಸಿಲಿಟೀಸ್ ಆರ್
ಅವೈಲೇಬಲ್ ಅಂಡರ್ ದಿ ಇಂಟರ್ನೆಟ್ ಬ್ಯಾಂಕ್. ಇವೆಲ್ಲವೂ ಕೂಡ ಅಂತರ್ಜಾಲ ಬ್ಯಾಂಕಿನಲ್ಲಿ ಸಿಗುವಂತಹ ಸೌಲಭ್ಯಗಳಾಗಿವೆ. The next important thing is what are the advantages of the internet bank? What are the benefits of the internet bank? The first one is even though the customer is not present in the town but he is somewhere across the world, he can perform the banking transaction through his personal computer. With the help of the computer, a person who living in any place within the country or outside the country who make the transaction in the bank, it is possible. ಅಂದರೆ ಈ ಒಂದು ಅಂತರ್ಜಾಲ ಬ್ಯಾಂಕಿನ ಲಾಭಗಳೇನು ಅಂತ ನಾವು ನೋಡ್ತಾ ಹೋದರೆ, ಮೊದಲ ಅನುಕೂಲತೆ ಏನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಪ್ರಪಂಚದ ಯಾವುದೇ ಭಾಗದಲ್ಲಿ ವಾಸಿಸ್ತಾ ಇರಲಿ, ತನ್ನ ಸಂಬಂಧಪಟ್ಟ ಬ್ಯಾಂಕಿನ ವ್ಯವಹಾರವನ್ನು ಮಾಡಲಿಕ್ಕೆ ತನ್ನ ಕಂಪ್ಯೂಟರ್ಗಳ ಮೂಲಕ, ಲ್ಯಾಪ್ಟಾಪ್ಗಳ ಮೂಲಕ, ಮೊಬೈಲ್ಗಳ ಮೂಲಕ ಮಾಡಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಇದು ಪ್ರಮುಖವಾದ ಒಂದು ಅನುಕೂಲ. The second important advantages is the customer can carry out banking transaction without visiting the branches. Without visiting the branch, he make the transaction. He make the transaction without visiting the branches. That is very, very important, especially under the COVID situation. That is one of the important advantages. ಬ್ಯಾಂಕುಗಳಿಗೆ ಭೇಟಿ ನೀಡದೆ ಹಣಕಾಸಿನ ವ್ಯವಹಾರವನ್ನು ಮಾಡ್ಬೋದು. ಬ್ಯಾಂಕುಗಳಿಗೆ ಭೇಟಿ ನೀಡದೆ ನಾವು ಹಣಕಾಸಿನ ವ್ಯವಹಾರವನ್ನು ಮಾಡ್ಬೋದು. ಕೋವಿಡ್-19 ಸಿಚುವೇಷನಲ್ಲಿ ಇದು ನಮಗೆ ವರವಾಗಿ ಪರಿಣಮಿಸಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್, ದ ಕಸ್ಟಮರ್ ಮೇ ಗೋ ಥ್ರೂ ದಿ ಅಕೌಂಟ್ ಶೀಟ್ಸ್ ಪರ್ಟೈನಿಂಗ್ ಟು ಹಿಸ್ ಟ್ರಾನ್ಸಾಕ್ಷನ್ ಫ್ರಾಮ್ ಎನಿವೇರ್ ಇನ್ ದಿ ವರ್ಲ್ಡ್. He also understand the what are the transaction taken place, that is obtain the printing of his transaction copy. That is also possible. ತನ್ನ ಖಾತೆಯ ವಿವರಗಳನ್ನು ತಾನು ತನಗೆ ಬೇಕಾದಾಗ, ಅಗತ್ಯ ಬಿದ್ದಾಗ ಅದರ ಕಾಪಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದು ಇಂಟರ್ನೆಟ್ ಬ್ಯಾಂಕಿಂದ ಸಾಧ್ಯ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್, ದಟ್ ಈಸ್ the interest amount credited to his account, it is also understood. ತನ್ನ ಖಾತೆಗೆ ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ಹಣ ಜಮಾ ಆಗಿದೆ ಎನ್ನುವುದರ ಬಗ್ಗೆಯೂ ಕೂಡ ಆತ ಮಾಹಿತಿಯನ್ನು ಪಡ್ಕೊಳ್ಬೋದು. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. ದ ನೆಕ್ಸ್ಟ್ ಒನ್ ಈಸ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಎನೇಬಲ್ ದಿ ಬ್ರಾಂಚಸ್ ಟು ಪ್ರೊವೈಡ್ ದಿ ಕ್ವಿಕ್ ಸರ್ವಿಸ್ ಟು ದಿ ಕಸ್ಟಮರ್. Quick service, timely service, that is the need of the hour. It is also available with the help of the internet banking service. ಅಂದರೆ ಗ್ರಾಹಕರಿಗೆ ಬಹಳ ಕ್ವಿಕ್ಕಾಗಿ ತಕ್ಷಣದ ಸೇವೆಯನ್ನು ಕೊಡಲಿಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಸಹಕಾರಿಯಾಗಿದೆ. ಇದು ಇಂದಿನ ಅವಶ್ಯಕತೆಯೂ ಕೂಡ ಹೌದು. ದೀಸ್ ಆರ್ ದಿ ವೇರಿಯಸ್ ಅಡ್ವಾಂಟೇಜಸ್ ಆಫ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸ್. Next concept is the disadvantages. What are the disadvantages of the internet banking service? The first and foremost disadvantages of the internet banking service, internet banking requires a computer to the computer knowledge to the each and every person. It requires the computer knowledge, basic computer knowledge to each and every person. That is one of the important disadvantages. In India, most of the people, even today, nearly 16 to 17% of the people are illiterates. Those people, they are not able to conduct the e-banking transaction. ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿನ ಈ ಅನಾನುಕೂಲತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲ ಅನಾನುಕೂಲತೆ ಅಂತ ಹೇಳಿದ್ರೆ, ಅನಕ್ಷರಸ್ಥರಿಗೆ ಇದು ಸಾಧ್ಯ ಆಗಲಿಕ್ಕಿಲ್ಲ. ಅನಕ್ಷರಸ್ಥರು ಭಾರತದಲ್ಲಿ ದೇಶದಲ್ಲಿ ಇನ್ನೂ ಕೂಡ ಇದ್ದಾರೆ. 16% ಜನ ಇವತ್ತು ಅನಕ್ಷರಸ್ಥರಾಗಿದ್ದಾರೆ. ಓದು ಬರೋದಿಲ್ಲ. ಅವರಿಗೆ ಎಲೆಕ್ಟ್ರಾನಿಕ್ ಬ್ಯಾಂಕಿನ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. The second important disadvantages, the customer is required to pay the cost wherever goes through the details of cash balance in his account. The extra amount of service charge levied by the banker, that is one of the important advantages. Service charge is increasing day by day. That is also one of the important disadvantages. ಸೇವಾ ಶುಲ್ಕವನ್ನು ಹೆಚ್ಚು ಹಾಕ್ತಾ ಇದ್ದಾರೆ. ಇಂತಹ ಎಲೆಕ್ಟ್ರಾನಿಕ್ ಬ್ಯಾಂಕಿನ ಸೇವೆಗಳ ಮೇಲೆ ಹೆಚ್ಚುವರಿ ಸೇವಾ ಶುಲ್ಕವನ್ನು ಹಾಕ್ತಾ ಇದ್ದಾರೆ. ಇದು ಗ್ರಾಹಕರಿಗೆ ಹೊರೆಯಾಗಿ ಪರಿಣಮಿಸ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್, ದಟ್ ಈಸ್ ದಿ
The another serious defects of the internet banking is that all the transaction cannot be carried out electronically. All type of transactions are not taken place under the electronic transaction. That is the postal service have to be utilized to make some deposits and withdrawal of money. All the transactions are not carry out by the electronic transaction. ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಇಂಟರ್ನೆಟ್ ಬ್ಯಾಂಕಿನ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವನ್ನು ನೀವು ಪೋಸ್ಟ್ಗಳ ಮೂಲಕ ಅಥವಾ ಕೊರಿಯರ್ ಮೂಲಕ ಕಳಿಸಲೇಬೇಕಾದಂಥ ಪ್ರಮೇಯ ಒದಗುತ್ತೆ. ಇದು ಪ್ರಮುಖವಾದಂತಹ ಒಂದು ಡಿಸ್ಅಡ್ವಾಂಟೇಜಸ್ ಅಥವಾ ಅವಗುಣಗಳು. The next important disadvantage, that is electronic connectivity should always available to carry out internet banking transaction. The electricity is must to carry the internet banking transaction. Especially in India, especially India is the country of the rural or villages. In this country, the electricity shortage is a common phenomena. In these circumstances, the electronic banking is not taken place in a scientific way. ಅಂದರೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿನ ಸೌಲಭ್ಯವನ್ನು ನಾವು ಪಡ್ಕೋಬೇಕಾದ್ರೆ ಎಲೆಕ್ಟ್ರಿಸಿಟಿ ನಮಗಿರಬೇಕು, ವಿದ್ಯುತ್ ಶಕ್ತಿ ಸೌಲಭ್ಯ ಇರಬೇಕು. ಭಾರತ ಹಳ್ಳಿಗಳ ದೇಶ. ಇವತ್ತು ಕೂಡ ಸುಮಾರು ಶೇಕಡ 60ಕ್ಕಿಂತ ಹೆಚ್ಚು ಜನ ಹಳ್ಳಿಗಳಲ್ಲೇ ಬದುಕ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿಯ ಕೊರತೆ ಇರುತ್ತೆ. ಹಾಗಾಗಿ ಈ ಇಂಟರ್ನೆಟ್ ಸೌಲಭ್ಯವನ್ನು ಪಡೆದುಕೊಳ್ಳುವಂಥದ್ದೇ ಅವರಿಗೆ ಕಷ್ಟವಾಗಿ ಪರಿಣಮಿಸುತ್ತೆ. ವಿದ್ಯಾರ್ಥಿಗಳ ನಿಮಗೆ ಇದರ ಅನುಭವ ತುಂಬ ಚೆನ್ನಾಗಿದೆ. ಈಗ ಆನ್ಲೈನ್ ತರಗತಿಗಳನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಆಫ್ ದೇ ಬಿಲಾಂಗ್ಸ್ ಟು ದಿ ರೂರಲ್ ಏರಿಯಾ. ಅಂದರೆ ಹಳ್ಳಿಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಇದು ಸಾಧ್ಯನೇ ಆಗ್ತಾಯಿಲ್ಲ. ಹಾಗೆ ಬ್ಯಾಂಕ್ ವ್ಯವಹಾರವನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್. The next important drawbacks, that is the observation of the financial statement and information available on website require lot of time. To obtain the information relating to their account through the website, it requires the large extent of time. That is one of the important drawbacks of the internet bank. ಈ ಅಂತರ್ಜಾಲ ಬ್ಯಾಂಕಿಂಗ್ ವ್ಯವಸ್ಥೆಯ ಮತ್ತೊಂದು ಪ್ರಮುಖವಾದ ದೋಷ ಏನು ಅಂತ ಹೇಳಿದರೆ, ತನ್ನ ಖಾತೆಯ ಬಗ್ಗೆ ಮಾಹಿತಿಯನ್ನು ವೆಬ್ಸೈಟಲ್ಲಿ ನಾವು ನೋಡಬೇಕು ಅಂತಾದರೆ ಇದಕ್ಕೆ ತುಂಬ ಸಮಯ ಬೇಕಾಗತ್ತೆ. ಇಂಟರ್ನೆಟ್ ತುಂಬ ಸ್ಲೋ ಇದ್ದರೆ ಅದು ತುಂಬ ಸಮಯವನ್ನು ಹಿಡ್ಕೊಳ್ಳುತ್ತೆ. ಇದು ಪ್ರಮುಖವಾದಂಥ ಒಂದು ದೋಷ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್ ಆಫ್ ದಿ ಇಂಟರ್ನೆಟ್ ಬ್ಯಾಂಕ್, ಫಾರ್ ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್, ದ ಕಸ್ಟಮರ್ ಶುಡ್ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ದಿ ಬ್ಯಾಂಕಿಂಗ್ ಅಥವಾ ಬ್ಯಾಂಕರ್ಸ್ ಇನಿಷಿಯೇಟಿವ್ಸ್ and novel methods. The confidence in between the banker and the customer is very, very important one for the sake of smooth conduct of the internet banking services. That is also one of the important drawbacks. ಈ ಅಂತರ್ಜಾಲ ಬ್ಯಾಂಕಿನ ಮತ್ತೊಂದು ಅವಗುಣ ಏನು ಅಂತ ಹೇಳಿದರೆ, ಬ್ಯಾಂಕುಗಳಿಗೂ ಮತ್ತು ಗ್ರಾಹಕರಿಗೂ ಉತ್ತಮವಾದಂತಹ ಪರಸ್ಪರ ಹೊಂದಾಣಿಕೆ ಇದ್ದಾಗ ಮಾತ್ರ ಇಂಥ ವ್ಯವಹಾರಗಳು ನಡೀತವೆ. ಹೊಂದಾಣಿಕೆ ಕೊರತೆ ಉಂಟಾದರೆ ಅಂತರ್ಜಾಲ ಬ್ಯಾಂಕ್ ಎಲ್ಲೂ ಕೂಡ ವರ್ಕ್ ಮಾಡೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್ ಆಫ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್, ಫಾರ್ ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಸಫರ್ ಫ್ರಾಮ್ ಥ್ರೆಟ್ ಆಫ್ ಇನ್ಸೆಕ್ಯೂರಿಟಿ, fraud, etc. are common in the Indian economy. Hackers are hacking the account. It is a common phenomena in the Indian economy. That is one of the important drawbacks. ಇವತ್ತು ಅಂತರ್ಜಾಲ ಬ್ಯಾಂಕುಗಳ ಮತ್ತೊಂದು ದೋಷ ಅಂತ ಹೇಳಿದರೆ, ಖಾತೆಗಳ ಬಗ್ಗೆ ಮಾಹಿತಿಯನ್ನು ಕದಿಯುವಂಥದ್ದು ಅಥವಾ ಬೇರೆಯವರ ಖಾತೆಯ ಹಣವನ್ನು ಎಗರಿಸುವಂಥದ್ದು, ಇವೆಲ್ಲವೂ ಕೂಡ ಇವತ್ತು ಸಾಧ್ಯವಾಗ್ತಾ ಇದೆ. ಅಂದರೆ ಹ್ಯಾಕರ್ಸ್ಗಳನ್ನು ನಾವು ಏನು ಕರಿತೀವಿ ಅಂದರೆ, ವಿದ್ಯಾವಂತರು ಸಾಕಷ್ಟು ಈ ಒಂದು ತಂತ್ರಜ್ಞಾನವನ್ನು ಬಲ್ಲಂಥ ವ್ಯಕ್ತಿಗಳು ಅವ್ರೇನು ಮಾಡ್ತಿದ್ದಾರೆ, ಇವತ್ತು ನಿಮ್ಮಲ್ಲಿರುವಂಥ ATM ಕಾರ್ಡ್ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂಥದ್ದು, ಅದರಿಂದ ಹಣವನ್ನು ನಿಮಗೆ ಮೋಸ ಮಾಡುವಂಥದ್ದು ಅಥವಾ ಬ್ಯಾಂಕುಗಳಿಗೆ ಮೋಸ ಮಾಡುವಂಥದ್ದು, ಇವೆಲ್ಲವೂ ಕೂಡ ಇವತ್ತು ನಡ್ಕೊಂಡು ಬರ್ತಾ ಇದೆ. These are the drawbacks of the defects of the internet banking. ಇವೆಲ್ಲವೂ ಕೂಡ ಅಂತರ್ಜಾಲ ಬ್ಯಾಂಕು ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿನ ಪ್ರಮುಖ ದೋಷಗಳು ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಬಿಸೈಡ್ ಆಲ್ ದೀಸ್ ಡ್ರಾಬ್ಯಾಕ್ಸ್, electronic banking system or internet banking is one of the modern initiatives
taken place by the modern banking authorities. It is benefited a lot of to the common people, especially students and other sections of the people. They get the benefits. ಇಷ್ಟೆಲ್ಲ ಈ ಅಂತರ್ಜಾಲ ಬ್ಯಾಂಕಿನಲ್ಲಿ ದೋಷ ಇದ್ದಾಗ್ಯೂ ಕೂಡ ಇದು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಲಾಭವನ್ನು ತಂದುಕೊಡುವಂತಹ, ಸಾಕಷ್ಟು ಅನುಕೂಲವನ್ನು ತಂದುಕೊಡುವಂತಹ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದಟ್ ಈಸ್ ಅಬೌಟ್ ದಿ ಇಂಟರ್ನೆಟ್ ಬ್ಯಾಂಕ್ ಆರ್ ಇ ಬ್ಯಾಂಕಿಂಗ್ ಆರ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಥ್ಯಾಂಕ್ ಯು.